ನನ್ನನ್ನು ವರ್ಷದ ವಾಣಿಜ್ಯೋದ್ಯಮಿ ಅಂತ ಗುರುತಿಸಿದ್ದೀರಾ. ಆದ್ರೆ ನಿಮ್ ಮುಂದೆ ನಾನಿದ್ರು ನನ್ನ ಹಿಂದೆ ನನ್ನ ಏಳಿಗೆಗೆ ನನ್ನ ಕಂಪನಿ ಉದ್ಧಾರಕ್ಕೋಸ್ಕರ ದುಡಿತಾ ಇರೋ ಸಾವಿರಾರು ಜನರಿದ್ದಾರೆ. ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಪ್ರಶಸ್ತಿ ನನಗೆ ಸಿಕ್ಕಿದ್ದಕ್ಕೆ ಸಂತೋಷ ಆಗಿದ್ದರು. ನನ್ನನ್ನ ಮೊದಲಿಂದ ಕಾಡ್ತಾ ಇರೋ ಒಂದು ಕೊರಗಿದೆ. ನಾನು ಎಲ್ಲ ಊರುಗಳಲ್ಲಿ ಎಲ್ಲ ರಂಗಗಳಲ್ಲೂ ಉದ್ಯಮನ ಬೆಳೆಸ್ದೆ. ಆದರೆ ನನ್ನ ಹುಟ್ಟೂರಿನೆಲ್ಲ ಸಾಧ್ಯ ಆಗಲಿಲ್ಲ. ಅಲ್ಲಿ ಜನರಿಗೆ ಆಸರಾಗಬೇಕು ಅನ್ನೋ ನನ್ನ ಕನಸು ಇನ್ನೂ ಕನಸಾಗೆ ಉಳಿದಿದೆ. ಅದು ಈಡೇರಿದಾಗಲೇ ನನಗೆ ನಿಜವಾದ ಸಂತೋಷ. ಅದಕ್ಕೆ ನಿಮ್ಮೆಲ್ಲರ ಹಾರೈಕೆ ಉದಯಚಂದ್ರ, ನಿನ್ನ ಆಸೆ ಈಡೇರಲ್ವೋ? ಈಡೇರಲ್ಲ. ಸೂರಿ, ಯಾಕೋ ಕೋಪ ಮಾಡ್ಕೋತೀಯ? ಸುಮ್ನಿರೋ. ಶತ್ರುಗಳ ಜೊತೆ ಹೋರಾಡಿ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಸಂಧಾನದ ಬಾವುಟ ಹಾರಿಸಿ ಸ್ನೇಹಾನ ಬೆಳೆಸ್ಕೋಬೇಕು. ನಮ್ಮ ಭವಿಷ್ಯನ ಅವ್ರ ಬೆಳಕಲ್ಲೇ ರೂಪಿಸ್ಕೋಬೇಕು. ಅದು ಮೂರು ಬಿಟ್ಟಿರೋ ನಿನ್ನಂತವನ್ ಮಾಡೋ ಕೆಲಸ. ಬದುಕೋ ದಾರಿ ಗೊತ್ತಿರೋ ಬುದ್ಧಿವಂತ ಮಾಡೋ ಕೆಲಸ ಅದು. ಗೊತ್ತಾಗ್ಲಿಲ್ವಾ? ನನ್ನ ಜಮೀನಲ್ಲಿ ಅವನ ಫ್ಯಾಕ್ಟ್ರಿ ಇದೆ. ಅವನ ಮನೆಯಲ್ಲಿ ನೀವು ಮನೆ ತುಂಬಿಸ್ಕೊಳ್ಬೇಕಾದ್ರೆ ಸೊಸೆ ಇದ್ದಾಳೆ. ಅವನ ಆಸೆ ಈಡೇರ್ಬೇಕು ಅಂದ್ರೆ ನಾನು ಅವನಿಗೆ ಜಾಗ ಕೊಡ್ಬೇಕು. ನಾನು ಅವನಿಗೆ ಜಾಗ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ನಿನ್ನ ಪರ್ಮಿಷನ್ ಬೇಕು. ನಿನ್ನ ಪರ್ಮಿಷನ್ ಬೇಕು ಅಂತಂದ್ರೆ ನೀವಿಬ್ರು ಸಂಬಂಧಿಕರಾಗಬೇಕು. ಹೌದು, ನನಗೇನೋ ಹೆಂಡತಿ, ನಮ್ಮ ಅಣ್ಣಂಗೆ ಸ್ಟೇಟಸ್ ಸಿಗುತ್ತೆ, ನಿನಗೇನು ಸಿಗುತ್ತೆ? ದೀಪದಿಂದ ದೀಪ ಹಚ್ಚಿದ್ರೆ ಊರೇ ದೀಪಾವಳಿ ಹಬ್ಬ ಮಾಡಬಹುದು. ಅದರಲ್ಲಿ ನನ್ನ ಮನೆ ಬೆಳಗಲ್ವಾ? ಆದ್ರೂ ನನಗ್ಯಾಕೋ ಅನುಮಾನ. ಎಲ್ಲ ಆದ್ಮೇಲೆ ನೀ ನನಗೆ ಕೈ ಕೊಟ್ಬಿಟ್ರೆ? ಅಯ್ಯೋ, ಬೆಣ್ಣೆಗಪ್ಪ ಮೊಸರಾದ್ರೆ ಮೊಸರಿಗಪ್ಪ ಹಾಲು ಅಂದಂಗೆ ನನ್ನ ಮಗನಿಗೆ ನನ್ನ ಅಪ್ಪ ಆದ್ರೆ ನನಗೆ ನೀನೇ ಅಪ್ಪ ಕಣಪ್ಪ. ಪಿತೃವಾಕ್ಯ ಪಾಲಕ ನಾನು. ಐಶೋ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇನ್ಮೇಲೆ ಸತ್ಯ ಮನೇಲೇ ಇರ್ತಾನೆ. ಓಕೆ ಡ್ಯಾಡಿ, ಅದು ದಸರಾ ನೋಡಕ್ಕೆ ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿದ್ದೆ. ಈ ಅವತಾರದಲ್ಲ. ಯಾರಾದ್ರೂ ಮರ್ಯಾದಸ್ಥ ಹಾಕೋ ಬಟ್ಟೆನಾ ಇದು? ದಿಸ್ ಇಸ್ ಫ್ಯಾಷನ್ ಡ್ಯಾಡ್. ನನ್ನ ಫ್ರೆಂಡ್ಸ್ ಎಲ್ಲ ಮಾಡರ್ನ್ ಡ್ರೆಸ್ ಹಾಕೊಂಡಿರುವಾಗ ನಾನು ಗೌರಮ್ಮನ್ ತರ ಇದ್ರೆ ಚೆನ್ನಾಗಿರುತ್ತಾ? ನೋಡಮ್ಮ, ಸಂಪ್ರದಾಯ ಸರಳತನ ಹೆಣ್ಣಿಗೆ ಭೂಷಣ. ನಿಮ್ಮ ತಾಯಿ ನಾನು ಮೆಚ್ಕೊಂಡಿದ್ದು ಅದಕ್ಕೇನೆ. ನೀನು ಹಾಗೆ ಇರಬೇಕು ಅಂತ ನನ್ನ ಆಸೆ. ಅದನ್ನ ಬಿಟ್ಟು ದುಡ್ಡಿನ ಮತದಲ್ಲಿ ಮಗಳನ್ನ ಹೇಗೆ ಬೆಳೆಸಿದಾನೆ ಅಂತ ಯಾರೋ ನನ್ನ ಕಡೆ ಬೆರಳು ತೋರಿಸಬಾರ್ದು. ಬಟ್ ಡ್ಯಾಡ್, ನೋ ನೋ ಮೋರ್. ನಾನು ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಆಫೀಸ್. ನಾನೊಂದು ಒಳ್ಳೆ ಐಡಿಯಾ ಕೊಡ್ಲಾ? ಒಳ್ಳೆ ಐಡಿಯಾ. ಅದು ನೀನು ಜೋಕಾ? ನೋಡು, ಅಪ್ಪನ ಮುಂದೆ ಅವ್ರು ಹೇಳಿದಂಗೆ ಇದ್ಬಿಡು. ಮೈಸೂರಲ್ಲಿ ನಿನ್ನ ಇಷ್ಟ ಬಂದಂಗೆ ಇದ್ಬಿಡು. ಅವ್ರೇ ನೋಡಕ ಬರ್ತಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್. ತುಂಬಾ ಕಷ್ಟ ಆಗುತ್ತೆ. ಐ ಆಮ್ ವೆರಿ ಸಾರಿ. ಯಾ. ಏನಪ್ಪ ಅಷ್ಟೊಂದು ಆಶ್ಚರ್ಯದಿಂದ ನೋಡ್ತಾ ಇದೀಯಾ? ವ್ಯಾಪಾರದಲ್ಲಿ ವಿರೋಧಿ ಆಗಿರೋ ನಾನಿಲ್ಲಿಗೆ ಬಂದಿದ್ದೀನಿ ಅಂತನಾ? ಚೇಚೆ, ವಿರೋಧಿ ಅಂತ ತಿಳ್ಕೋಬೇಕು. ಇಟ್ಸ್ ಕಾಂಪಿಟೇಷನ್, ಬಟ್ ಹೆಲ್ತಿ ಆಗಿರ್ಬೇಕು ಅಷ್ಟೇ. ಅದಕ್ಕೆ ನಿನಗೆ ಶುಭಾಶಯ ಹೇಳಿ ನಿನ್ನ ಆತಿಥ್ಯನ ಸ್ವೀಕರಿಸಿ ಸಾಧ್ಯವಾದ್ರೆ ನಮ್ಮಿಬ್ಬರ ಮಧ್ಯ ಇರೋ ಅಂತರನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅಂತರನ? ನಾವಿಬ್ರು ಸ್ನೇಹಿತರು ಶತ್ರುಗಳು ಅಂತ ಗೊತ್ತಾಗ್ತಿಲ್ಲ. ಕಡೆ ಪಕ್ಷ ಸಂಬಂಧಿಗಳಾದ್ರೂ ಆಗೋಣ ಅಂತ. ನಿನ್ನ ಮಗಳು ನನ್ನ ತಮ್ಮ ತುಳಿಯೋದು ಸಪ್ತಪದಿ ಆದ್ರೆ ನಾವಿಬ್ರು ನಡೆಯೋದು ಯಶಸ್ಸಿನ ಹಾದಿ ಆಗುತ್ತೆ. ಏನಂತೀಯ? ನೋಡು ಸೂರ್ಯಕಾಂತ್, ನನ್ನ ಮನೆಗೆ ಬರೋನು ಬರೀ ಅಳಿಯಾಗಿದ್ರೆ ಸಾಲದು. ನನ್ನ ಎಂಪೈರ್ ನೋಡ್ಕೊಳ್ಳೋ ಮಗನಾಗಿರ್ಬೇಕು. ಅದಕ್ಕೆ ಅವನಿಗೊಂದು ಗುರಿ ಇರಬೇಕು. ನೋಡು ಉದಯಚಂದ್ರ, ನೀನ್ ಹೇಳೋ ಗುರಿ, ಜವಾಬ್ದಾರಿ ಅದೆಲ್ಲ ಅವನಿಗೆ ಮದುವೆ ಆದ್ಮೇಲೆ ಬರುತ್ತೆ. ಇಂಥ ಸೋಮಾರಿ ಮಗಳನ್ನ ಕೊಟ್ರೆ ಬರೋ ಜವಾಬ್ದಾರಿ ಅಲ್ಲ, ಸಾಲಾಗ ಮಕ್ಕಳು ಅಷ್ಟೇ. ಏಯ್, ಅದಕ್ಕೆ ಮದುವೆನೇ ಆಗ್ಬೇಕಾಗಿಲ್ಲ. ನನ್ನ ಹೆಸರಲ್ಲಿ ಎಷ್ಟೋ ಇದಾವೆ. ಈಗ ಮರ್ಯಾದೆಯಿಂದ ನಿಮ್ ಮಗಳನ್ನ ನನಗೆ ಕೊಡ್ತಿರೋ ಇಲ್ವೋ? ಅದಕ್ಕೆ ಮೇಲೂ ಹೇಳಬೇಕು ಅಂದ್ರೆ
ನಿನ್ನ ತಮ್ಮನಂತ ಅಭ್ಯಾಪಾರಿಗೆ ನನ್ನ ಮಗಳನ್ನ ಕೊಡಲ್ಲ. ಏಯ್ ಉದಯಚಂದ್ರ, ನಿನ್ನ ಮಾತ್ ಮಿತಿ ಮೀರ್ತಾ ಇದೆ. ಮಿತಿ ಮೀರಿ ಮನೆಯೊಳಗೆ ನಾಯಿ ನುಗ್ದ ನುಗ್ಗಿರೋದು ನೀವು. ಬಂದಿದ್ದೀರಾ, ಆತಿಥ್ಯ ಸ್ವೀಕರಿಸಿ ಹೋಗಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಖರೀದೆ ಬಂದು ಅವನಿಗೆ ಕೆರದಲ್ಲಿ ಹೊಡಿಂತ ಸರ್ವಜ್ಞ ಹೇಳಿದ್ದ. ಈಗ ಬರೀ ಕೈಯಲ್ಲಿ ಹೊಡೆದಿದ್ದೀನಿ. ಇನ್ನೂ ಇಲ್ಲೇ ಇದ್ರೆ ಅಣ್ಣ, ಏನ್ ಈ ತರ ಅವಮಾನ ಮಾಡಿಸ್ಕೊಳ್ಳೋದಕ್ಕ ನಾವು ಇಲ್ಲಿವರೆಗೂ ಬಂದಿದ್ದು? ಛೇ, ಅವನ್ ಬೇಡ ಅಂದ್ರೆ ಏನಂತ? ನೀನ್ ಅವನ್ ಮಗಳ ಹಿಂದೆ ಬೀಳು, ಅವಳನ್ನ ಲವ್ ಮಾಡು, ಅವಳು ನಿನ್ ಹಿಂದೆ ನಾಯಿ ತರ ಸುತ್ತ ಹಾಗೆ ಮಾಡು. ಆಮೇಲೆ ನೋಡ್ತೀನಿ ಅದ್ ಯಾವನ್ ಅಡ್ಡ ಬರ್ತಾನಂತ.